ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವುದೇ ತಾಯಿ ಮಗಳಿಗೆ ಮಾಡದೇ ಇರೋ ಅಂತ ಪಾಪನ ಮಾಡಿದೆ. ನನ್ನ ಮಗಳ ಜೀವನನ ನಾನೇ ಕೈಯಾರೆ ನಾಶ ಮಾಡಿದೆ. ತಪ್ಪು ಮಾಡಿಬಿಟ್ಟೆ ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು. ಅಮ್ಮ, ನೀನೇನು ಅಳ್ಬೇಡ. ನೀನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ಆದರೂ ನನ್ನ ಜೀವನನ ನಾಶ ಮಾಡೋದಕ್ಕೆ ಇದು ನಾನೇ ಬೇಡಿ ಪಡ್ಕೊಂಡಿದ್ದ ಜೀವನ ಏನಲ್ವಲ್ಲಮ್ಮ. ಆದರೂ ಅವ್ರನ್ನ ನನ್ನ ಗಂಡ ಅಂತ ನಾನು ಅನ್ಕೊಂಡಿದ್ರೇನೆ ಅಲ್ವಾ ದೂರ ಮಾಡಿದ್ರೆ ಪಾಪ ಅನ್ನಕ್ಕೆ. ನಾನೇ ಶ್ರೀಯಾನೇ ಅವ್ರನ್ನ ಒಂದು ಮಾಡಿ ನಾನು ದೂರ ಆಗ್ಬೇಕು ಅಂತಿರುವಾಗ ನೀನ್ ಮಾಡಿದ್ದು ತಪ್ಪು ಹೇಗಾಗತ್ತಮ್ಮ? ಆದ್ರೆ ನಿಮ್ಮ ಸಂಬಂಧನ ಮುರಿಯೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಅಮ್ಮ. ಅದಕ್ಕೆ ಹೋಮ ಅರ್ಥಕ್ಕೆ ನಿಂತು ಹೋಯ್ತು. ನಾನು ಅಂದ್ಕೊಂಡ್ರೇನು ಇಲ್ಲ ನೀನು ಅಂದ್ಕೊಂಡ್ರೇನು ನಿಮ್ಮ ಸಂಬಂಧ ಮುರಿಯಲ್ಲ. ಆ ದೇವ್ರು ಅಂದ್ಕೋಬೇಕು. ನೀವು ಒಂದಾಗಿರ್ಬೇಕು ಅನ್ನೋದು ದೇವ್ರ ನಿರ್ಧಾರ ಅಂದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಇನ್ನು ಶ್ರೀಯ ಪರಿಸ್ಥಿತಿ ಏನಾಗುತ್ತೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ಅಮ್ಮ ವೈದೇಹಿ. ಸುನಂದ, ಕುಡಿಯಕ್ಕೇನಾದ್ರೂ ತಗೊಂಡ್ ಬಾ. ತರ್ತೀನಿ ಅತ್ತೆ. ನಿಮ್ಮ ಸಂಬಂಧನ ಮುರಿಯೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಅಮ್ಮ. ಅದಕ್ಕೆ ಹೋಮ ಅರ್ಥಕ್ಕೆ ನಿಂತು ಹೋಯ್ತು. ನಮ್ಮನ್ನ ದೂರ ಮಾಡೋದು ನಿನಗಿಷ್ಟ ಇಲ್ವಾ? ಮತ್ತೆ ಏನ್ ಮಾಡ್ಬೇಕು ಅಂತಿದ್ಯಾ? ಅಷ್ಟಕ್ಕೂ ನಾವಿಬ್ರು ಒಂದಾಗಿ ಬಾಳೋದು ಸಾಧ್ಯನಾ? ಎಲ್ಲರ ದೃಷ್ಟಿಲೂ ಶ್ರೀಯಾಗೆ ಅವ್ರಿಗೆ ಮದ್ವೆ ಆಗಿರೋದು. ಇವಾಗಿಲ್ಲ, ಮದ್ವೆ ಆಗಿರೋದು ನನ್ನ ಜೊತೆ ಅಂತ ಗೊತ್ತಾದ್ರೆ ನನ್ನ ತವ್ರ ಮನೆ ಮರ್ಯಾದೆ ಏನಾಗ್ಬೇಡ. ಈ ವಿಷಯ ಗೊತ್ತಾದ್ರೆ ನಮ್ಮಪ್ಪ ಬದುಕ್ತಾರ, ಅಮ್ಮ ಏನಾಗ್ತಾರೆ? ಅಷ್ಟಕ್ಕೂ ಶ್ರೀಯಾ ಪರಿಸ್ಥಿತಿ ಏನು? ಇವತ್ತಿನವರೆಗೂ ಅವ್ರ ಹೆಂಡತಿಯಾಗಿದ್ಕೊಂಡು ಇವಾಗ ಇವಳಿಗವ್ರ ಜೊತೆ ಯಾವ ಸಂಬಂಧನೂ ಇಲ್ಲ ಅಂತ ಗೊತ್ತಾದ್ರೆ ಶ್ರೀಯಾ ಜೀವನ ಏನಾಗಬೇಕು? ಕೇವಲ ನನ್ನ ಬಗ್ಗೆ ಯೋಚಿಸಿ
ಎಲ್ರ ಜೀವನಕ್ಕೂ ಕಷ್ಟ ಕೊಡೋ ಹಾಗೆ ಮಾಡಬೇಡ ರಾಮ. ಒಂದ್ ವೇಳೆ ನಮ್ಮನ್ನ ಒಂದು ಮಾಡಿದ್ರು ಎಲ್ರೂ ನೋವಿಗೂ ಕಾರಣ ಆಗಿ ಸಂತೋಷವಾಗಿ ಹೇಗ್ ನಾನು ಬದುಕ್ಲಿ? ಎಲ್ಲರೂ ಸಂತೋಷವಾಗಿರ್ಬೇಕು ರಾಮ. ಅದು ಮಾತ್ರ ನಡೆಯೋ ಹಾಗೆ ಮಾಡು. ಅದು ಮಾತ್ರ ನಡೆಯೋ ಹಾಗೆ ಮಾಡು. ಅತ್ತೆ, ಹಾ, ಚಿಕ್ಕ ಸೊಸೆನಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಿದೆ ಅಲ್ವಾ? 3 ದಿನದ ಪೂಜೆನ ನಿಟ್ಟುಪಾಸ ಇದ್ಕೊಂಡು ಮಾಡೋದು ಅಂತಂದ್ರೆ ತಮಾಷೆನೇ ಅಲ್ಲ. ಎಲ್ಲ ಈ ವ್ರತದ ಮಹಿಮೆ ಅಂತ ಅನ್ಸತ್ತೆ. ಹೌದು, ಎಲ್ಲ ವೃತ ಮಹಿಮೆ. ಇಲ್ಲಾಂದ್ರೆ ನನ್ ಮೊಮ್ಮಗ ಉಪವಾಸ ಇದ್ದು ರಥ ಮಾಡೋದಂದ್ರೇನು? ಜವಾಬ್ದಾರಿಗಳನ್ನ ಹೊತ್ತ ಮೇಲೆ ಅವನು ತುಂಬಾ ಬದಲಾಗ್ತಾ ಇದ್ದಾನೆ. ಹೌದು, ಅವನ್ ರಾತ್ರಿ ಕೂಡ ಏನು ತಿನ್ಲಿಲ್ವಾ? ದೇವಾ, 1 ನಿಮಿಷ. ಏನಿಂದು? ರಾತ್ರಿ ಎಷ್ಟು ಗಂಟೆಗೆ ಬಂದೆ ಆಫೀಸಿಂದ? ಕೆಲಸ ಜಾಸ್ತಿ ಇತ್ತು ಎಂದು ಸ್ವಲ್ಪ ಲೇಟ್ ಆಯ್ತು. ಉಪವಾಸ ಬೇಡ, ನಿನಗಾಗಲ್ಲ ಅಂದ್ರೆ ಕೇಳಲ್ಲ. ಅದಕ್ಕೆ ಮನೇಲಾದ್ರೂ ಇರಬಹುದಿತ್ತಲ್ವಾ? ಇವತ್ತೇನಾದ್ರೂ ನೀನು ಆಫೀಸ್ ಹೋಗ್ತೀನಿ ಅಂದ್ರೆ ನಾನು ಒಪ್ಪಲ್ಲ. ಆಗಲ್ಲ ಇಂದು, ಕೆಲಸ ಜಾಸ್ತಿ ಇದೆ. ಹಾಗಾದ್ರೂ ಉಪವಾಸ ಬಿಟ್ಬಿಡು. ಅದು ಸಾಧ್ಯ ಇಲ್ಲ. ಹಾಗಾದ್ರೆ ನೀನು ಆಫೀಸ್ಗೆ ಹೋಗೋ ಆಗಿಲ್ಲ. ನೋಡು ದೇವಾಂಶ್, ನೀನು ಮೊಂಡ ಆದ್ರೆ ನಾನು ಜಗಮೊಂಡಿ. ಉಪವಾಸ ಆದ್ರೂ ಬಿಡು, ಇಲ್ಲ ಆಫೀಸ್ಗೆ ಹೋಗದೆ ನೀನು ಮನೇಲಿರು. 2ರಲ್ಲಿ 1. ಹಾಗಿದ್ರೆ ಉಪವಾಸನೆ. ಏನ್ ಹೇಳಿದ್ರು ಇವ್ರು ಉಪವಾಸ ಮಾಡೋದನ್ನ ಮಾತ್ರ ಬಿಡ್ತಿಲ್ವಲ್ಲ, ಏನ್ ಮಾಡ್ಲಿ? ಇನ್ನೂ ಉಪವಾಸನ ಅಂದ್ರೆ ಇನ್ನೂ ಪೂಜೆ ಮುಗ್ದಿಲ್ವಾ? ಯಾಕೆ, ಆಗ್ಲೇ ಹಸುವಾಗ್ತಿದ್ಯಾ? ನೀನ್ ಪಾಪ ಮನ್ಸಲ್ಲೇನೋ ಅಂದ್ಕೊಂಡು ನಿಷ್ಠೆಯಿಂದ ಉಪವಾಸ ಮಾಡ್ತಿದ್ಯಾ. ಆದ್ರೆ 3 ದಿನ ಏನೂ ತಿಂದೆ ಇರೋದು ಅಂದ್ರೆ ಯಾರಿಂದ ಆಗುತ್ತೆ? ನಮ್ಮನೇಲಿ ಪೂಜೆ ವ್ರತ ಶುರು ಆಗುತ್ತೆ ಹೊರತು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಇವತ್ತು ಭಜನೆ ಮತ್ತೆ ಕೀರ್ತನೆಗಳನ್ನೂ ಹಾಡಬೇಕು. ಹಸುವನ್ನ ಮರ್ತೋಗಿ ಗಂಡಂಗೋಸ್ಕರ ಪೂಜಿಸ್ತಾ ಹೀಗೆ ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು. ಒಂದ್ ವೇಳೆ ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳು, ನಿನ್ಗೋಸ್ಕರ ನಾನೇ ಸ್ವತಃ ಅಡ್ಗೆ ಮಾಡ್ತೀನಿ. ಪುಳಿಯೋಗರೆ, ಸಕ್ಕರೆ ಪೊಂಗಲ್, ಎಣ್ಗಾಯಿ ಪಲ್ಯ, ನೀನೇನ್ ಇಷ್ಟಪಡ್ತೀಯೋ ಅದು ಹೇಳು.
ನನ್ಗೇನ್ ಬೇಡ. ಮೂರಲ್ಲ 30 ದಿನ ಆದ್ರೂ ಸರಿ, ಅವ್ರ ಜೊತೆ ನಾನು ಉಪವಾಸ ಇರ್ತೀನಿ. ಅಯ್ಯೋ ನನ್ನ ಬಂಗಾರ ಬಂಗಾರ, ತಕ್ಕ ಸೊಸೆ ಅನ್ಸ್ಕೊಂಡ್ಬಿಟ್ಟೆ. ಎಲ್ರೂ ತಮ್ಮ ಥರ ಯೋಚಿಸ್ತಾರೆ ಅಂತ ಕೆಲವರು ಅನ್ಕೋತಾರೆ. ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಇವತ್ತು ಇಡೀ ದಿನ ಬರೀ ಪೂಜೆನೆ ಅಂತಿದ್ದಾರೆ. ಆ ಲಂಕೇಶ್ ನೋಡಿದ್ರೆ ಇವತ್ತೇ ರಿಹರ್ಸಲ್ ಮಾಡ್ಬೇಕು ಅಂದ. ಮೊದಲು ಈ ವಿಷಯನ ಲಂಕೇಶ್ಗೆ ಹೇಳ್ಬೇಕು. ಒಂದ್ ನಿಮಿಷ ಕಂದ. ಸೊಸೆ ನಿನ್ಗೋಸ್ಕರ ಹೊಸ ಬಟ್ಟೆ ತಂದಿದ್ದಾಳೆ. ಇವತ್ತು ಪೂಜೆಗೆ ಆ ಬಟ್ಟೆನೆ ಹಾಕೋ. ಹಾಗೆ ಆಗ್ಲಮ್ಮ. ಒಂದ್ ವೇಳೆ ಅವ್ರ ಆರೋಗ್ಯ ಚೆನ್ನಾಗಿದ್ದಿದ್ರೆ ತಮ್ಮ ಮಗನ್ನ ನೋಡಿ ಅದೆಷ್ಟು ಖುಷಿ ಪಡ್ತಾ ಇದ್ರು ಏನೋ ಅತ್ತೆ. ಆದ್ರೆ ತಮ್ಮ ಸ್ವಂತ ಮಗನ್ಗಿಂತ ಹೆಚ್ಚಾಗಿ ಬೆಳೆಸಿದಕ್ಕೆ ಕೊನೆಗೆ ಅವನು ಹೀಗೆ ಮಾಡ್ಬಿಟ್ಟು ಹೊಟ್ಟೋದ. ಏನು ಅಂತ ಹೇಳಿ, ದೇವಾನ್ ಸಂತೋಷವಾಗಿರೋದು ವೈದೇಹಿ ಜೊತೆನೆ. ಇವ್ರಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ಬೇಜಾರು ಮಾಡ್ಕೋಬೇಡ ಕೌಸಲ್ಯ. ವೈದೇಹಿ ಪುಣ್ಯದಿಂದ ಈಗಲಾದರೂ ಅವನ ಬಗ್ಗೆ ಗೊತ್ತಾಗಿ ಅವನನ್ನ ಹೊರಗೆ ಕಳಿಸಿದಿವಿ. ಇಲ್ಲ ಅಂದಿದ್ರೆ ಇನ್ನೂ ಏನಾಗ್ತಿತ್ತೋ ಏನೋ. ಆದಷ್ಟು ಬೇಗ ನನ್ನ ಮಗ ಸುಧಾರಿಸ್ಕೊಳ್ತಾನೆ, ಭಯಪಡ್ಬೇಡ. ಅಬ್ಬಾ, ನಾಟ್ ರೀಚೇಬಲ್ ಬರ್ತಿದೆ. ಏನಾಯ್ತು ಈ ಲಂಕೇಶ್ಗೆ? ನಾನು ಯಾವಾಗ ಮಾತಾಡೋಕ್ಕಾಗಲ್ವೋ ಅವಾಗಲೇ ಫೋನ್ ಮಾಡ್ತಾನೆ. ಮಾತಾಡೋಕ್ಕೆ ಅಂತ ಫೋನ್ ಮಾಡಿದ್ರೆ ಕನೆಕ್ಟೇ ಆಗಲ್ಲ. ಈಗ ಏನು ಮಾಡಲಿ? ಅಯ್ಯೋ ದೇವ್ರೆ. ಏನು ಏನು ಟೆನ್ಷನ್ ಇರೋ ಹಾಗಿದ್ಯಾ? ಏನಿಲ್ಲ. ಶರ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲಿ ತಗೊಂಡ್ರಿ? ನಿನಗೆ ನೆನ್ಪಿಲ್ವಾ? ನೆನ್ಪಿಲ್ವಾ ಅಂದ್ರೆ ಎಲ್ಲ ನೋಡಿರೋ ನೆನ್ಪು ಸರಿಯಾಗಿ ಗೊತ್ತಾಗ್ತಿಲ್ಲ. ಮದ್ವೆಗೆ ತಗೊಂಡಿದ್ರಿ ಅಲ್ವಾ? ಇಲ್ಲ. ಇಲ್ವಾ? ಹಾ, ನೆನ್ಪಾಯ್ತು. ಮೊನ್ನೆ ನಿಮಗೆ ಅಧಿಕಾರ ಸಿಕ್ತಾಗ ತಗೊಂಡಿದ್ದು ಅಲ್ವಾ? ಅಷ್ಟಕ್ಕೂ ಅವಾಗ ಶರ್ಟೇ ಹಾಕಿರ್ಲಿಲ್ಲ. ಶಲ್ಯ ಹೊತ್ಕೊಂಡು ಹೋಮ್ದಲ್ಲಿ ಕೂತಿದ್ದು. ಹೌದಲ್ವಾ? ಮತ್ತಿನ್ಯಾವಾಗ ತಗೊಂಡಿದ್ರಿ? ನಾನು ತಗೊಂಡಿದ್ದಲ್ಲ, ನೀನೇ ನಿನ್ನೆ ನನಗೋಸ್ಕರ ತಂದಿದ್ದು. ಅಯ್ಯೋ, ಅಕ್ಕ ತಗೊಂಡಿದ್ದಲ್ವಾ? ಕೊನೆ ಪಕ್ಷ ಶರ್ಟ್ ಹೇಗಿದ್ಯೋ ನೋಡಿ ಕೊಡ್ಬೇಕಾಗಿತ್ತು. ಹಾಗೆ ಕವರ್ ಕೊಟ್ಟು ಹೀಗೆ ಬುಕ್ ಆಗೋಗ್ಬಿಟ್ನಲ್ಲಪ್ಪ ದೇವ್ರೆ. ಹೌದಲ್ವಾ? ಮರ್ತು ಹೋಗ್ಬಿಟ್ಟೆ. ನೀನೇ ತಂದಿದ್ದು? ಅದು ನಿನ್ನೆ ತಂದಿರೋದು? ಆಗ್ಲೇ ಮರ್ತೋದ್ಯಾ? ಅಂದ್ರೆ ನಾನು ಅಕ್ಕ ಇಬ್ರು ಶಾಪಿಂಗ್ ಹೋಗಿದ್ವಲ್ಲ, ನಿಮ್ ಶರ್ಟ್ನ ಅಕ್ಕ ಸೆಲೆಕ್ಟ್ ಮಾಡಿದ್ದು. ಏನು, ವೈದೇಹಿ ಸೆಲೆಕ್ಟ್ ಮಾಡಿದ್ದ? ಹೌದು. ನಾನು ಆ ಕಡೆ ಬೇರೆ ಬಟ್ಟೆ ನೋಡ್ತಿದ್ದೆ. ಲಾಸ್ಟಲ್ಲಿ ನೋಡಿದ್ನಲ್ಲ, ಸಡನ್ ಆಗಿ ನೆನ್ಪಾಗ್ಲಿಲ್ಲ. ದೇವ್ರು ನಮ್ಮನ್ನ ಒಬ್ರಿಗೋಸ್ಕರ ಇನ್ನೊಬ್ರನ್ನ ಹುಡ್ಸಿದ್ದಾನೆ ಅಂದ್ರೆ ನೀನ್ ನಂಬ್ತಾ ಇರ್ಲಿಲ್ಲ. ನೋಡು, ನನಗೆ ಸಂಬಂಧಪಟ್ಟ ಪ್ರತಿ ವಿಷಯದಲ್ಲೂ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನಿನ್ ಪ್ರೆಸೆನ್ಸ್ ಇದ್ದೇ ಇರುತ್ತೆ. ನೀನ್ ಸೆಲೆಕ್ಟ್ ಮಾಡಿರೋ ಶರ್ಟೇ ನಾನು ಹಾಕೊಂಡಿದ್ದೀನಿ. ಹಾಗೆ ನಾನು ಸೆಲೆಕ್ಟ್ ಮಾಡಿರೋ ಸೀರೆನ ನೀನ್ ಉಟ್ಕೊಂಡೇ ಉಟ್ಕೋತೀಯ ನೋಡು.
ಯೋಚನೆ ಮಾಡ್ತಿದ್ದೀರಾ? ಹಿಡಿಸ್ಲಿಲ್ವಾ? ನಿಮ್ಮ ಅಕ್ಕ ಸೆಲೆಕ್ಟ್ ಮಾಡಿರೋದು ಹಿಡಿಸ್ದೇ ಇರುತ್ತಾ? ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳು. ಅಮ್ಮ, ತಪ್ಪಿಸ್ಕೊಂಡೆ. ಹೌದು, ಈ ಲಂಕೇಶ್ ಫೋನ್ ಕನೆಕ್ಟ್ ಆಗ್ತಿಲ್ವಲ್ಲ? ಎಲ್ಲಿ ಹೋಗಿದಾನೋ ಏನೋ. ರಿಹರ್ಸಲ್ಗೆ ಬರಕ್ಕಾಗಲ್ಲ ಅಂತ ಹೇಗೆ ಹೇಳಿ? ಅಮ್ಮ, ಮೊದಲು ಪೂಜೆಗೆ ರೆಡಿ ಆಗ್ಬೇಕು. ಲೇಟ್ ಆದ್ರೆ ನನಗೆ ಬೈತಾರೆ. ಅಕ್ಕ, ತರಕಾರಿ ಹೆಚ್ಚಿದ್ಯಾ? ಥ್ಯಾಂಕ್ ಯು. ತಿನ್ಬಾರ್ದು, ಉಪವಾಸ. ಅಬ್ಬಾ, ಹೇಗೋ ಹೊಟ್ಟೆ ತುಂಬಾ ಅಂತೂ ತಿನ್ನಕ್ ಬಿಡಲ್ಲ. ಹೀಗ ಅವಾಗವಾಗ ಬಾಯಿ ಆಡ್ಸಕ್ಕಾದ್ರೂ ಬಿಡು. ಆದ್ರೂ ಮನೇಲಿ ವ್ರತ ಉಪವಾಸ ಅಂತ ಇರ್ಬೇಕಾದ್ರೆ ಅಡ್ಗೆ ಯಾಕೆ ಮಾಡ್ಬೇಕಕ್ಕ? ಉಪವಾಸನ ಎಲ್ರೂ ಏನ್ ಮಾಡಲ್ಲ, ತಿನ್ನೋರು ಇದ್ದಾರಲ್ವಾ. ಮನೇಲಿ ಕೆಲವರು ಉಪವಾಸ ಇದ್ರೆ ಮಿಕ್ದವ್ರು ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ನೋದು ಸ್ಯಾಡಿಸಮ್ ಅಲ್ವಾ? ಅವರಲ್ಲಿ ನಿಟ್ಟು ಉಪವಾಸ ಮಾಡ್ತಾ ಇದ್ರೆ ನೀನ್ ಹೀಗೆ ಕದ್ದು ಮುಚ್ಚಿ ಏನಾದ್ರೂ ತಿಂತಾನೆ ಇದೆಯಲ್ಲ, ಇದಕ್ಕೇನ್ ಅನ್ಬೇಕು ಹೇಳು? ಅಕ್ಕ, ನೀನ್ ಏನಾದ್ರೂ ಹೇಳ್ಕೊ, ಅವ್ರ ವಿಷಯ ಮಾತ್ರ ಹೇಳ್ಬೇಡ. ಸ್ವಲ್ಪ ಹೊತ್ತು ಅವ್ರ ಹತ್ರ ಇದ್ರೆ ಎಲ್ಲಿ ಯಾವ ವಿಷಯದಲ್ಲಿ ಸಿಕ್ಕಾಕೋತೀನೋ ಅಂತ ಭಯ ಆಗ್ತಿದೆ. ಯಾಕೆ? ಇವಾಗ ಏನಾಯ್ತು? ನೀನ್ ನಿನ್ನೆ ಅವ್ರಿಗೋಸ್ಕರ ಶರ್ಟ್ ತಗೊಂಡೆ ಅಲ್ವಾ? ನಾನ್ ನೋಡಿದ್ರೆ ಅದ್ ಹೇಗಿದೆ ಅಂತನೂ ನೋಡ್ದೆ ಕೊಟ್ಬಿಟ್ಟೆ ಅವ್ರಿಗೆ. ಈಗ ನೋಡಿದ್ರೆ ಈ ಶರ್ಟು ನೀನೇ ಕೊಟ್ಟಿದ್ದಲ್ವಾ, ನೆನ್ಪಿಲ್ವಾ ಅಂದ್ರೆ ಏನ್ ಹೇಳೋದು ಗೊತ್ತೇ ಆಗ್ಲಿಲ್ಲ ಅಕ್ಕ. ಬೇರೆ ದಾರಿ ಇಲ್ದೆ ಇಬ್ರು ಸೇರಿ ಶಾಪಿಂಗ್ ಹೋದ್ವಿ, ನೀನೇ ಸೆಲೆಕ್ಟ್ ಮಾಡ್ದೆ ಅಂತ ಹೇಳ್ದೆ. ಹಾಕೊಂಡ್ರಾ? ಹಾಕೊಂಡ್ರು. ನಿಮ್ ಅಕ್ಕನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ಸ್ ಹೇಳು ಅಂತಾನು. ವ್ರತದಲ್ಲಿ ಉಟ್ಕೊಳ್ಳೋದಕ್ಕ? ಚಿಚಿ, ನನಗಲ್ಲ. ನನ್ ಮದ್ವೆಗೋಸ್ಕರ ಅಂತ ತೂಕದಲ್ಲಿ ತಗೊಂಡಿರೋ ಹಾಗಿದೆ. ಒಳ್ಳೆ ಕಲರು ಇಲ್ಲ, ಲುಕ್ಕು ಇಲ್ಲ. ಪೂಜೆಗೆಲ್ರು ಹೊಸ ಸೀರೆ ಉಟ್ಕೋತಿದಾರಲ್ವಾ, ಇದನ್ನೇ ಹೊಸ್ತು ಅನ್ಕೊಂಡು ಇಷ್ಟ ಆಗಿದ್ದನ್ನು ಉಟ್ಕೋ ಆಯ್ತಾ? ಈಗ ಲಂಕೇಶ್ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಸರಿಯಾಗಿ ನಾನು ಪೂಜೆಲಿ ಇರ್ಬೇಕಾದ್ರೆ ಫೋನ್ ಮಾಡ್ತಾನೆ. ಅಮ್ಮ ಶ್ರೀಯಾ, ರೆಡಿ ಆದ್ಯಾ? ಆಗಿದ್ದೀನಿ ಅಜ್ಜಿ. ನನ್ನ ಮೊಮ್ಮಗ ಎಲ್ಲಿ? ಅವರು ರೆಡಿ ಆಗಿದ್ದಾರೆ. ನೀ ತನ್ನ ಬಟ್ಟೆನೆ ಹಾಕೊಂಡಿದ್ದಾನಲ್ವಾ? ಹಾಕೊಂಡಿದ್ದಾರೆ. ಎಲ್ಲಿದ್ದಾನವನು? ನಿಮ್ಮಿಬ್ಬರನ್ನು ಹೊಸ ಬಟ್ಟೆಲಿ ನೋಡ್ಬೇಕು ಅನಿಸ್ತಾ ಇದೆ. ಮೇಲಿದನಾ? ಉಪವಾಸ ಇರೋದ್ರಿಂದ ತಲೆ ತಿರುಗಬಹುದು. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಈ ಮುದ್ಕಿ ಪ್ರಾಬ್ಲಮ್ ಏನು ಅಂತ ನಂಗೆ ಗೊತ್ತೇ ಆಗ್ತಿಲ್ಲ. ಆ ಶರ್ಟ್ ನಾನು ತಗೊಂಡಿದ್ದಲ್ಲ, ಅವ್ರು ಅದನ್ನ ಪ್ರೀತಿಯಿಂದ ಹಾಕೊಂಡು ಇಲ್ಲ. ಈ ವಿಷಯ ಗೊತ್ತಾದ್ರೆ ಏನಾಗುತ್ತೋ ಏನೋ. ನನಗೋಸ್ಕರ ಅಷ್ಟು ಪ್ರೀತಿಯಿಂದ ತಂದು ಕೊಟ್ರು. ಸಂಪ್ರದಾಯದ ಪ್ರಕಾರ ನಾನು ಕೂಡ ಗಂಡ ತಂದ್ಕೊಟ್ಟಿರೋ ಸೀರೆ ಉಟ್ಕೊಂಡು ವ್ರತ ಪೂರ್ತಿ ಮಾಡಬೇಕು. ಆದರೆ ಈ ಸೀರೆ ಉಟ್ಕೊಂಡ್ರೆ ನನ್ನ ಮನಸ್ಸಲ್ಲಿ ನೀವಿದ್ದೀರ ಅನ್ನೋ ಕಾರಣಕ್ಕೆ
ನಾನೀ ಸೀರೆ ಉಟ್ಕೊಂಡಿದ್ದೀನಿ ಅಂತ ನೀವು ಅಂತೀರ, ಇನ್ನೂ ಆಸೆಗಳನ್ನ ಜಾಸ್ತಿ ಮಾಡ್ಕೋತೀರ. ಹಾಗಂತ ನಿಮಗೋಸ್ಕರ ಮಾಡ್ತಿರೋ ವ್ರತದಲ್ಲಿ ಸಂಪ್ರದಾಯನ ಪಾಲಿಸದೆ ಇರೋದಕ್ಕೂ ಆಗಲ್ಲ. ಅದಕ್ಕೆ ನೀವ್ ತಂದ್ಕೊಟ್ಟಿರೋ ಸೀರೆನೇ ಉಟ್ಕೊಳ್ತಾ ಇದ್ದೀನಿ ಈಗ. ಅವ್ರಿಗೆ ಬೇರೆ ಯಾವ ಯೋಚನೆನೂ ಬರ್ದೇ ಇರೋ ಹಾಗೆ ಮಾಡು ಸಾಕು.